ಸಿಲಿಕಾನ್ ಸಿಟಿ ಬೆಂಗಳೂರು ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಸೇಫ್ ಈ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀವಿ. ಹಾಡ ಹಗಲೇ ಯುವತಿ ಮೇಲೆ ಹಲ್ಲೆ ನಡೆದಿದೆ. ನಡು ರಸ್ತೆಯಲ್ಲೇ ಯುವತಿಗೆ ಕಪಾಳ ಮೋಕ್ಷವಾಗಿದೆ. ಹಾಡ ಹಗಲೇ ಯುವತಿ ಮೇಲೆ ಹಲ್ಲೆ ಆಗಿರುವ ಘಟನೆ ನಡು ರಸ್ತೆಯಲ್ಲೇ ಯುವತಿಗೆ ಕಪಾಳ ಮೋಕ್ಷ ಮಾಡಿರೋದು ರ್ಯಾಪಿಡೋ ಚಾಲಕನ ಗೂಂಡಾಗಿರಿ ಇಲ್ಲಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಜಯನಗರದಲ್ಲಿ ಹಲ್ಲೆ ಮಾಡಿರುವುದು ಯುವಕನ ಏಟಿಗೆ ಯುವತಿ ನೆಲಕುರುಳಿದಾಳೆ. ಹಲ್ಲೆ ಕುರಿತು ದೂರನ್ನ ದೀಪಿಕಾ ಎನ್ನುವಂತ ಯುವತಿ ದಾಖಲು ಮಾಡಿದ್ದಾಳೆ. ಇನ್ನು ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಯುವತಿಯರಿಗೆ ಎಷ್ಟರ ಮಟ್ಟಿಗೆ ಸೇಫ್ ಅಥವಾ ರ್ಯಾಪಿಡೋದಲ್ಲಿ ಸಂಚಾರ ಮಾಡೋದು ಎಷ್ಟರ ಮಟ್ಟಿಗೆ ರಕ್ಷಣೆಯನ್ನ ಕೊಡುತ್ತೆ ಅನ್ನುವಂತಹ ಪ್ರಶ್ನೆ ಈ ಒಂದು ಸ್ಟೋರಿಯನ್ನ ನೋಡ್ತಿದ್ರೆ ನಮಗೆ ಮೂಡುತ್ತೆ. ಬೆಂಗಳೂರಿನ ಜಯನಗರದಲ್ಲಿ ಹಲ್ಲೆ ನಡೆದಿರೋದು ರ್ಯಾಪಿಡೋದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸುಲಭವಾಗಿ ಸಂಚಾರ ಮಾಡಬಹುದು, ಬೇಗ ರೀಚ್ ಆಗಬಹುದು ಅನ್ನುವಂಥ ಕಾರಣಕ್ಕೆ ಯುವತಿಯರಾಗಿರ್ಲಿ ಅಥವಾ ಬೇರೆ ಯಾರೇ ಆಗಿರಲಿ ಬುಕ್ ಮಾಡ್ಕೊಳ್ತಾರೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾರೆ. ಆದ್ರೆ ಇಲ್ಲೊಂದು ಅವಾಂತರ ನಡೆದಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ರ್ಯಾಪಿಡೋ ಬೈಕ್ ಅನ್ನ ಬುಕ್ ಮಾಡ್ಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆರಳಬೇಕಾಗಿರುತ್ತೆ ಯುವತಿ ದೀಪಿಕಾ. ಆದ್ರೆ ಯಾವ ಕಾರಣಕ್ಕೆ ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ ಅಥವಾ ಪರಿಹಾರ ಮಾಡಿಕೊಳ್ಳುವಂತಹ ಲಕ್ಷಣನ ಇದು ಅಂತ ಯಾವ ರೀತಿಯಾಗಿ ಸಮಜಾಯಿಷಿ ಕೊಡಬೇಕು. ಏನಾದರೂ ತಪ್ಪಿದ್ರೆ ಮಾತಿನ ಮೂಲಕ ಅದನ್ನ ಪರಿಹಾರ ಮಾಡ್ಕೊಳ್ಬೇಕು. ಆದ್ರೆ ನಡು ರಸ್ತೆಯಲ್ಲಿ ಆಕೆ ಒಬ್ಳು ಹೆಣ್ಣು ಮಗಳು ಅನ್ನೋದನ್ನ ಕೂಡ ಮರ್ತು ರ್ಯಾಪಿಡೋ ಚಾಲಕ ಏನ್ ಮಾಡ್ತಾ ಇದ್ದಾನೆ ನೀವು ನೋಡ್ತಾ ಇದ್ದೀರಾ. ಒಂದು ಏಟಿಗೆ ಆಕೆ ನೆಲಕುರುಳಿದಾಳೆ, ಬಿದೋಗಿದ್ದಾಳೆ. ಈ ಕುರಿತು ಈಗಾಗಲೇ ಹಲ್ಲೆಯ ಕುರಿತು ದೂರನ್ನ ಕೂಡ ದೀಪಿಕಾ ಅನ್ನುವಂಥ ಯುವತಿ ಕೇಸ್ ರಿಜಿಸ್ಟರ್ ಮಾಡಿದ್ದಾಳೆ. ಈ ರಾಜ್ಯದಲ್ಲಿ ರ್ಯಾಪಿಡೋ ಚಾಲಕರಾಗಿರಬಹುದು ಅಥವಾ ಬೇರೆ ಆಟೋ ಚಾಲಕರಾಗಿರಬಹುದು, ಇದೇನು ಮೊದಲ ಬಾರಿಗೆ ನಡೀತಾ ಇರುವಂಥ ಇನ್ಸಿಡೆಂಟ್ ಅಲ್ಲ. ಯಾವ ಕಾರಣಕ್ಕೆ ಹೀಗೆಲ್ಲ ಮಾಡ್ತಾ ಇದ್ರು ಕೂಡ ಕಾನೂನು ಕಣ್ಮುಚ್ಕೊಂಡು ಕುಳಿತುಕೊಂಡಿರತ್ತೆ ಅನ್ನುವಂಥ ಧೈರ್ಯನ ಅಥವಾ ಪೊಲೀಸರು ಯಾವುದೇ ರೀತಿಯ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ಏನು ಎಂಕ್ವೈರಿ ಕರೀತಾರೆ, ಕೆಲವೊಂದಷ್ಟು ದಂಡ ಪನಿಷ್ಮೆಂಟು ಮತ್ತೊಂದು ಹಣದ ಮೂಲಕ ಸಾಲ್ವ್ ಮಾಡ್ಕೊಳ್ಬಹುದು ಅನ್ನುವಂಥ ಧೈರ್ಯನ ಗೊತ್ತಾಗ್ತಾ ಇಲ್ಲ. ಆದರೆ ಇವತ್ತು ನಡೆದಂತಹ ಘಟನೆ ಏನಿದೆ ನಿಜಕ್ಕೂ ಕೂಡ ತಲೆ ತಗ್ಗಿಸುವಂಥ ಘಟನೆ. ಮತ್ತೆ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ರ್ಯಾಪಿಡೋನೋ ಅಥವಾ ಆಟೋನೋ ಸ್ಕೂಟಿನೋ ಬೈಕೋ ಮತ್ತೊಂದು ನಾವು ಬುಕ್ ಮಾಡಿಕೊಂಡು ಆರಾಮಾಗಿ ಹೋಗಿ ಬರ್ತೀವಿ ಅನ್ನೋದಕ್ಕೆ ಏನು ಸೇಫ್ಟಿ? ಈ ಹಿಂದೆ ಕೂಡ ಒಂದು ಗಲಾಟೆ ಆಗಿತ್ತು. ಪದೇ ಪದೇ ನಮ್ಮನ್ನು ದೂಷಣೆ ಮಾಡಬೇಡಿ ಅಂತ ಈಗ ರ್ಯಾಪಿಡೋದವರಾಗಿರಬಹುದು ಅಥವಾ ಮತ್ತೊಂದು ಖಾಸಗಿ ಕಂಪನಿಗಳು ದೂರ್ತಾರಲ್ಲ, ಇದಕ್ಕೇನು ಉತ್ತರ ಕೊಡ್ತೀರಾ? ಹಲ್ಲೆ ಕುರಿತು ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಅವ್ರನ್ನ ಕರೆಸ್ತಾರೆ, ತನಿಖೆ ನಡೆಯುತ್ತೆ, ಪರಿಶೀಲನೆಗಳು ನಡೆಸ್ತಾರೆ, CCTV ಫುಟೇಜ್ ದೊರಕತ್ತೆ, ಎಲ್ಲವೂ ಓಕೆ. ಆದರೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ನಡೆಗಳಿಗೆ ಬ್ರೇಕ್ ಹಾಕಬೇಕು. ಪೊಲೀಸರು ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ನಿಜಕ್ಕೂ ಕೂಡ ಓಡಾಡೋದಕ್ಕೂ ಸಾಧ್ಯ ಇಲ್ಲ. ಅದು ಕೂಡ ಹಾಡ ಹಗಲು, ರಾತ್ರಿ ಆದರೆ ಮತ್ತೊಂದು ಬಿಡಿ. ಎಲ್ಲರೂ ಕೂಡ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರ್ಘಟನೆ ಆಗತ್ತೆ ಅಂತ ಹೇಳಿದ್ರೆ ಯಾರು ಹೊಣೆಯನ್ನು ಒತ್ಕೊಳ್ತಾರೆ? ಯಾವ ಕಾರಣಕ್ಕೆ ಈ ಗಲಾಟೆ ಆಗಿದ್ರು ಕೂಡ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಮಾರ್ಗಗಳಿರತ್ತೆ. ಅಥವಾ ಹಣ ಕೊಡೋದಕ್ಕ ಬೇರೆ ರೂಟಲ್ಲಿ ಬಂದಿರೋದಾ? ನಾನಾ ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತವೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಒಬ್ಳು ಹೆಣ್ಣು ಮಗುವನ್ನ ನಡೆಸ್ಕೊಳ್ಳುವಂಥ ರೀತಿನ ಇದು ಅನ್ನುವಂಥ ಪ್ರಶ್ನೆ.